ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನೀವೆಲ್ಲ ತಿಳ್ಕೊಳ್ಳೇಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇದಾದ್ರೆ ಹೆಲ್ಪ್ ಆಗುತ್ತೆ ಅಂಡ್ ಹಾಗೇನು ನಿಮ್ಗೆ ಒಂಚೂರು ಇನ್ಫಾರ್ಮೇಶನ್ ಆದ್ರೆ ಗೊತ್ತಾಗುತ್ತೆ. ಓಕೆನಾ? ನೋಡಿ, ಮೊದಲಿಗೆ SSP ಸ್ಕಾಲರ್ಶಿಪ್ ಅಲ್ಲಿ ನಾನು ನಿಮ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮ್ಗೆ ಬಂದು ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ನೀವು ಆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ ಒಂದು ನೋಟಿಫಿಕೇಶನ್ ಕೊಟ್ಟನಲ್ಲ, ಅದರಲ್ಲಿ ನೀವು ಕ್ಲಿಯರ್ ಆಗಿ ಏನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ, ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿಸ್ತರಿಸಲು ಮನವಿ ಮಾಡಿಕೊಂಡಿರುತ್ತಾರೆ ಹಾಗೂ ಮಾನ್ಯ ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇಲ್ಲಿ ಬರ್ಬೋದು ನಿಮ್ಮ ಒಂದು ಮೈಂಡ್ಗೆ, ಯಾಕೆ ಮಾನ್ಯ ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳಿ. ನೀವು ಇಲ್ಲಿ ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ಇಷ್ಟಕ್ಕೂ ಸಹ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿ ಹಾಕಿರುವಂತವ್ರು ಯಾರು, ನಮ್ಗೆ ಯಾರು ಹೆಲ್ಪ್ ಮಾಡಿದಾರೆ, SSP ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಲಾಸ್ಟ್ ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ಲೇ ಇಲ್ಲ, ಈ ವರ್ಷ ನೋಡಿದ್ರೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇದಾರಲ್ವಾ, ಇದಕ್ಕೆ ರೀಸನ್ ಏನು ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಆದ್ರೆ ಇರುತ್ತೆ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇಷ್ಟಕ್ಕೂ ಇಲ್ಲಿ ಯಾಕೆ ಒಂದು ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಅಂತ ಇದೆ, ಯಾರು ಅರ್ಜಿ ಹಾಕಿದ್ದಾರೆ, ಇದರ ಒಂದು ಪ್ರೊಸೀಜರ್ ಯಾವ ರೀತಿ ನಡೀತು ಏನು ಅಂತ ಹೇಳ್ತೀನಿ. ನೋಡಿ, ಮೊದಲಿಗೆ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್, ಒಂದು 12 ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ ಅಂದ್ರೆ, ಹೈಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಅನ್ನ ಹಾಕಿರ್ತಾರೆ. ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ನೀವು ಅಬ್ಸರ್ವ್ ಮಾಡೋದಾದ್ರೆ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಒಂದು ಸ್ಕಾಲರ್ಶಿಪ್ ನ ಅಪ್ಲಿಕೇಶನ್ ಆಗೋದಕ್ಕೆ ಆಗಿಲ್ಲ. ಒಂದು ಲಾಸ್ಟ್ ಡೇಟ್ ಅನ್ನ ಕ್ಲೋಸ್ ಮಾಡಿಬಿಟ್ರು. ಆದಷ್ಟು ಬೇಗ ಅವರಿಗೆ ರಿಸಲ್ಟ್ಸ್ ಅನೌನ್ಸ್ ಆಗದೇನೆ ಅವರ ಒಂದು ಲಾಸ್ಟ್ ಡೇಟ್ಸ್ ಅನ್ನ ಕ್ಲೋಸ್ ಮಾಡ್ಕೊಬಿಟ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ. ಆಗ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ ಹೋದ್ರು, ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೋತಾರೆ, ಡಿಪಾರ್ಟ್ಮೆಂಟ್ ಯಾವುದೇ ತರದ ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಲಾಸ್ಟ್ ಡೇಟ್ ಮುಗ್ದಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ ಗೆ ಯಾವುದೇ ತರದ ಅಪ್ಲಿಕೇಶನ್ ಹಾಕಿದ್ರು ಸಹ ಅಪ್ಲಿಕೇಶನ್ಸ್ ಅನ್ನ ಅವ್ರು ತಗೊಳ್ಳೋದಿಲ್ಲ, ಅಲ್ಲಿ ಡಿಪಾರ್ಟ್ಮೆಂಟ್ ಅನ್ನು ಮೆನ್ಷನ್ ಆಗೋದಿಲ್ಲ. ಈ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಒಂದು ಹೈಕೋರ್ಟ್ ಗೆ ಒಂದು ಅರ್ಜಿಯನ್ನ ಹಾಕ್ತಾರೆ. 12 ಸ್ಟೂಡೆಂಟ್ಸ್, ನಮಗೆ MBBS ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ ನಮ್ಗೆ ಈ ರೀತಿ ಆಗಿದೆ. ಅಂದ್ರೆ ನಾವು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅನ್ನ ಹಾಕೋದಕ್ಕೆ ಆಗ್ಲಿಲ್ಲ, ಈ ವರ್ಷನೂ ನೋಡಿದ್ರೆ ಆಲ್ರೆಡಿ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಒಂದು ಕೋರ್ಟ್ ಅಲ್ಲಿ ಆದ್ರೆ ಒಂದು ಅರ್ಜಿಯನ್ನ ಹಾಕ್ತಾರೆ. ಆಗ ಏನಾಗುತ್ತಂತ ಅಂದ್ರೆ, ಇದನ್ನೆಲ್ಲ ನೋಡಿದಂತಹ ಡಿಪಾರ್ಟ್ಮೆಂಟ್ಸ್ ಏನ್ ಮಾಡ್ತಾರೆ, ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆನಾ? ಲಾಸ್ಟ್ ಡೇಟ್ ಅನ್ನ ಎಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ರೆ, ಮೊದಲಿಗೆ ನೋಡಿ ನಿಮ್ಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮತ್ತೇನೋ ಸಹ ಒಂದು ಲಾಸ್ಟ್ ಡೇಟ್ ಅನ್ನ ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ. ಓಕೆನಾ? ಇದನ್ನ ನೀವು ನೋಡಿ, ಈ ಒಂದು 12 ಸ್ಟೂಡೆಂಟ್ಸ್ ಸಹ ಒಂದು ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಮಂಗಳೂರಿಂದ ಒಂದು 8 ಸ್ಟೂಡೆಂಟ್ಸ್, ಅಂಡ್ ಹಾಗೇನೋ ಒಂದು ಬೆಂಗಳೂರಲ್ಲಿ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಿಂದ 3 ಸ್ಟೂಡೆಂಟ್ಸ್, ಅಂಡ್ ಹಾಗೇನೋ ಬೋರಿಂಗ್ ಮೆಡಿಕಲ್ ಕಾಲೇಜಿಂದ 1 ಸ್ಟೂಡೆಂಟ್ಸ್, ಇವರೆಲ್ಲಾನು ಸೇರ್ಕೊಂಡು ಈ ರೀತಿ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಆಗ್ತಿದೆ. ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ ಮಾತ್ರ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ, ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ ಅಮೌಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಿದ್ದಾರೆ. ನಮ್ಗೆ ಒಂದು ಕಾಂಗ್ರೆಸ್ ಗವರ್ನಮೆಂಟ್ ಬಂದಾಗಿಂದ ಈಗ 23-24 ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ಲಿಲ್ಲ. ನಮ್ಗೆ 50,000 ಪ್ಲಸ್ ಅಮೌಂಟ್ ಬರುತ್ತೆ, ನಮ್ಗೆ ಅಮೌಂಟ್ ಸಿಗ್ಲಿಲ್ಲ. ಈ ವರ್ಷ ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ ಗೆ ಅರ್ಜಿಯನ್ನ ಹಾಕ್ತಾರೆ. ಅಂಡ್ ಹಾಗೇನೋ ಅದ್ರಲ್ಲಿ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ನಮ್ಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬರೋ ತರನು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ಹೈಕೋರ್ಟ್ ಕಡೆಯಿಂದ ಏನ್ ಡಿಸಿಷನ್ ಬರುತ್ತೆ ಅಂತ ಅಂದ್ರೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ, ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಕೊಡ್ತಾರೆ. ಹಾಗಾಗಿ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಆ ರೀತಿ ಮಾಡಿರೋದ್ರಿಂದ, ಈಗ 12 ಸ್ಟೂಡೆಂಟ್ಸ್ ನಿಮ್ಗೆ ಏನ್ ಹೆಲ್ಪ್ ಮಾಡಿದ್ರು ಅದರಿಂದ ನೋಡಿ, ಕೇವಲ ಮೆಡಿಕಲ್ ಸ್ಟೂಡೆಂಟ್ಸ್ ಅಷ್ಟೇ ಒಂದು ಲಾಸ್ಟ್ ಡೇಟ್ ಅನ್ನ ಅವರು ಎಕ್ಸ್ಟೆಂಡ್ ಮಾಡ್ತಾ ಬಂದಿಲ್ಲ. ಇಲ್ಲಿ ನಿಮ್ಗೆ PG ಕೋರ್ಸ್ ಮಾಡೋಂತ ಸ್ಟೂಡೆಂಟ್ಸ್ ಗೆ, ಅಂಡ್ ಹಾಗೇನು ಸಹ ಒಂದು ಬೇರೆ ಜನರಲ್ ಡಿಗ್ರಿ ಮಾಡೋರ್ಗಾಗಿರ್ಬೋದು, ಪ್ರೊಫೆಷನಲ್ ಕೋರ್ಸಸ್ ಮಾಡೋರ್ಗಾಗಿರ್ಬೋದು, ಎಲ್ರಿಗೂ ಒಂದು ಲಾಸ್ಟ್ ಡೇಟ್ ಆದ್ರೆ ಎಕ್ಸ್ಟೆಂಡ್ ಆಗಿದೆ. ನಾನು ಏನಕ್ಕೆ ಇವತ್ತಿನ ಈ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದೀನಿ ಅಂತ ಅಂದ್ರೆ, ನಿಮ್ಗೂ ಗೊತ್ತಾಗಬೇಕು. ಲಾಸ್ಟ್ ಇಯರ್ ನೋಡಿದ್ರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಲೇ ಇಲ್ಲ, ಫೆಬ್ರವರಿಯಲ್ಲಿ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟರು, ಫೆಬ್ರವರಿಗೆ ಲಾಸ್ಟ್ ಡೇಟ್ ಕ್ಲೋಸ್ ಆಯ್ತು, ಎಕ್ಸಾಮ್ಸ್ ಎಕ್ಸಾಮ್ಸ್ ನಮ್ಗೆ ಕಂಪ್ಲೀಟ್ ಆಗಿರ್ಲಿಲ್ಲ, ಕೆಲವೊಬ್ಬರಿಗೆ ಎಕ್ಸಾಮ್ಸ್ ಆಗಿ ರಿಸಲ್ಟ್ಸ್ ಬಂದಿರಲಿಲ್ಲ. ತುಂಬಾ ಜನ ಸ್ಟೂಡೆಂಟ್ಸ್, ಸುಮಾರು ಸಾವಿರಾರು ಸ್ಟೂಡೆಂಟ್ಸ್ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ. ಅದರಲ್ಲಿ ಎಸ್ಪೆಷಲಿ ಬಂದ್ಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ತಗೊಂಡಿಲ್ಲ. ಅಂಡ್ ಹಾಗೇನು PG ಕೋರ್ಸ್ ಮಾಡೋಂತ ಸ್ಟೂಡೆಂಟ್ಸ್, PG ಕೋರ್ಸಸ್ ಅಂದ್ರೆ MBA ಆಗಿರ್ಬೋದು, MC ಆಗಿರ್ಬೋದು, MTech ಮಾಡೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂತಹ ಸ್ಟೂಡೆಂಟ್ಸ್ ಸಹ ಒಂದು ಅಪ್ಲಿಕೇಶನ್ಸ್ ಆದ್ರೆ ತಗೊಳ್ಳಿಲ್ಲ. ಓಕೆನಾ? ಈ ವರ್ಷ ಇವರು ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನ ಹಾಕಿರೋದ್ರಿಂದ ನಿಮ್ಗೆ ಒಂದು ನ್ಯಾಯ ಸಿಕ್ಕಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ನಿಮ್ಗೆ ಬಂದಿರುವಂತದ್ದು. ಅಂಡ್ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು, ಆ ಸ್ಟೂಡೆಂಟ್ಸ್ ಎಷ್ಟು ಎಫರ್ಟ್ ಅನ್ನ ಹಾಕಿದಾರೆ ಅಂತ ಅಂದ್ರೆ, ಎಲ್ಲ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಆಗಬೇಕು, ಕಾಂಟ್ಯಾಕ್ಟ್ ಆಗಿದ್ದಾರೆ, ಯಾರ ಹತ್ರ ಎಲ್ಲ ಏನ್ ಇನ್ಫಾರ್ಮೇಶನ್ ಪಡ್ಕೋಬೇಕು, ಏನೆಲ್ಲ ಒಂದು ಇನ್ಫಾರ್ಮೇಶನ್ ಬೇಕು ಎಲ್ಲಾನು ಸಹ ಸ್ಟೋರ್ ಮಾಡ್ಕೊಂಡು ಒಂದು ಅರ್ಜಿಯನ್ನ ಹಾಕಿದ್ದಾರೆ. ಆ ಒಂದು ಕಾರಣದಿಂದ ಅಷ್ಟೇ ನಿಮ್ಗೆ ಈ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು. ಇಲ್ಲ ಅಂತಂದ್ರೆ ನಿಮ್ಗೂ ಸಹ ಗೊತ್ತು, ಲಾಸ್ಟ್ ಇಯರ್ ತರ ಲಾಸ್ಟ್ ಡೇಟ್ ಅನ್ನ ಬೇಗ ಕ್ಲೋಸ್ ಮಾಡ್ತಿದ್ರು. ನೋಡಿ, ಆ ಒಂದು ಸ್ಟೂಡೆಂಟ್ಸ್ ಕಳ್ಸಿಕೊಟ್ಟಿರುವಂತಹ ಇನ್ಫಾರ್ಮೇಶನ್ ನನಗಿದು. ಅವರು ಇಲ್ಲಿ ಕ್ಲಿಯರ್ ಆಗಿ ಎಲ್ಲಾನು ಸಹ ಒಂದು ರೈಟ್ ಟು ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಎಲ್ಲ ಒಂದು ಡೀಟೇಲ್ಸ್ ಸಹ ತಗೊಂಡಿದ್ದಾರೆ. ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ, MBBS ಕೋರ್ಸ್ಗೆ ವರ್ಷವಾರು ಸ್ವೀಕೃತಿಯಾಗಿರುವ ಅರ್ಜಿಗಳ ಸಂಖ್ಯೆ, ಯಾವ್ಯಾವ ಅಕಾಡೆಮಿಕ್ ಇಯರ್ ಅಲ್ಲಿ ಎಷ್ಟೆಷ್ಟು ಅಪ್ಲಿಕೇಶನ್ಸ್ ರಿಸೀವ್ ಆಗಿದಾವೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಅವರು ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡಿದ್ದಾರೆ. ನೀವು ಸಹ ಅಬ್ಸರ್ವ್ ಮಾಡಬಹುದು, ಇಲ್ಲಿ ಇಯರ್ ಮೆನ್ಷನ್ ಮಾಡಿದ್ದಾರೆ, ಅರ್ಜಿಗಳ ಸಂಖ್ಯೆ ಮೆನ್ಷನ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ 2023-24ನೇ ಸಾಲಿಗೆ ಕೋರ್ಸ್ ವಾರು ಸ್ವೀಕೃತಿಯಾಗಿರುವ ಅರ್ಜಿಗಳ ಸಂಖ್ಯೆ, MBBS ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಎಷ್ಟು ಮಾಡಿದ್ದಾರೆ, MBBS ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಷ್ಟು ಅಪ್ಲಿಕೇಶನ್ಸ್ ರಿಸೀವ್ ಆಗಿದಾವೆ ಏನೋ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿದೆ. ಅಂಡ್ ಹಾಗೇನು ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಆಗಿ ನೋಡಿ, 2019-20
2020ರಿಂದ 2024-25ನೇ ಸಾಲಿನವರೆಗೆ MBBS ವಿದ್ಯಾರ್ಥಿಗಳ ತಂತ್ರಾಂಶ ಅಂದ್ರೆ ವರ್ಷ, ವಿದ್ಯಾರ್ಥಿ ವೇತನದ ಪಾವತಿಸಲಾದ ಅರ್ಜಿಗಳ ಸಂಖ್ಯೆ, ಪಾವತಿಸಲಾದ ಮೊತ್ತ ಎಲ್ಲಾನು ಸಹ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಯಾವ್ಯಾವ ಎಷ್ಟು ಅಮೌಂಟ್ ಹೋಗಿದೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಅವರು ಒಂದು ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡಿದ್ದಾರೆ. ಆ ಇನ್ಫಾರ್ಮೇಶನ್ ಪಡ್ಕೊಂಡಿದ್ದ ಆದ್ಮೇಲೆ ಎಲ್ಲ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಅಲ್ಲಿಂದ ಆದ್ರೆ ಮತ್ತೆ ಒಂದು ಲಾಸ್ಟ್ ಡೇಟ್ಸ್ ಆದ್ರೆ ನಿಮಗೆ ಎಕ್ಸ್ಟೆಂಡ್ ಆಗಿರುವಂತದ್ದು. ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಬೇಕು, ಇಲ್ಲಿ ಸ್ಟೂಡೆಂಟ್ಸ್ ಯಾರು ಎಫರ್ಟ್ ಹಾಕಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಈ ವಿಡಿಯೋ ನೋಡಿದ ಆದ್ಮೇಲೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಅನ್ನ ಮಾಡಿ. ನೀವು ಮಾಡುವಂತಹ ಪ್ರತಿಯೊಂದು ಕಮೆಂಟ್ಸ್ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.